ಸ್ನೇಹಿತರೆ ನಮಸ್ಕಾರ. ಸದ್ಯಕ್ಕೆ ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ನ ಪೊಲೀಸರ ವಶದಲ್ಲಿರುವಂತಹ ದರ್ಶನ್ ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ ಬಹುಶಃ ಯಾರು ಕೂಡ ಕಲ್ಪನೆಯನ್ನೇ ಮಾಡ್ಕೊಳ್ಳೋಕ್ಕಾಗಲ್ಲ ಇಂಥದ್ದೊಂದು ಜೀವನ ದರ್ಶನ್ಗೆ ಬರುತ್ತೆ ಅಂತೇಳಿ. ಸೆಲೆಬ್ರಿಟಿ ಜೀವನವನ್ನು ನಡೆಸ್ತಿದ್ದಂತಹ ಈತ ಯಾವಾಗ ಬೇಕಾದರೂ ಹೇಳ್ಬೋದಾಗಿತ್ತು, ಯಾವಾಗ ಬೇಕಾದರೂ ಹೋಗಿ ವರ್ಕೌಟನ್ನು ಮಾಡ್ಬೋದಾಗಿತ್ತು, ಏನು ಬೇಕೋ ಅದನ್ನು ತಿನ್ಬೋದಾಗಿತ್ತು, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದಾಗಿತ್ತು, ತನ್ನ ಜೀವನವನ್ನು ತನ್ನಿಚ್ಛೆಯಂತೆ ನಡೆಸ್ಬೋದಾಗಿತ್ತು. ಆದರೆ ಇವತ್ತು ಹಾಗಿಲ್ಲ ಪರಿಸ್ಥಿತಿ. ಸ್ಟೇಷನ್ನಲ್ಲಿ ಖಾಲಿ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಕಿಕೊಂಡು ಒಂದು ದಿಂಬನ್ನು ಇಟ್ಕೊಂಡು ಸದ್ಯ ದಿನವಿಡೀ ಎದ್ದು ಕೂರೋದು ಮತ್ತೆ ಮಲಗೋದು, ತನಿಖೆ ಇದ್ದರೆ ಕೂರೋದು, ವಿಚಾರಣೆಯನ್ನು ಎದುರಿಸೋದು, ನಂತರ ಮತ್ತೆ ಹೋಗಿ ಮಲಗೋದು, ಇದೇ ಪರಿಸ್ಥಿತಿಯಾಗಿದೆ ದರ್ಶನ್ದು. ಕೈನಲ್ಲಿ ಮೊಬೈಲ್ ಇಲ್ಲ, ಸೇಯೋಕ್ಕೆ ಸಿಗರೇಟ್ ಇಲ್ಲ, ಕುಡಿಯೋಕ್ಕೆ ಎಣ್ಣೆ ಇಲ್ಲ, ಸ್ನೇಹಿತರ ಜೊತೆಗೆ ಮಾತನಾಡೋಕ್ಕೆ ಸಾಧ್ಯವಿಲ್ಲ, ಬೇಕು ಅಂದಾಗ ತನ್ನ ಮಾನಿನಿಯ ಜೊತೆಗೆ ಟೈಮ್ ಪಾಸ್ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಈ ರೀತಿ ಒಂದು ರೀತಿಯಲ್ಲಿ ಸಂಪೂರ್ಣವಾದಂತಹ ನರಕವನ್ನೇ ದರ್ಶನ್ಗೆ ಈಗಾಗಲೇ ಪೊಲೀಸರು ತೋರಿಸೋಕೆ ಶುರು ಮಾಡಿದ್ದಾರೆ. ಆದರೆ ವಾರದ ಹಿಂದೆ ಇದ್ದಾಗ ಇದ್ದಂತಹ ಪರಿಸ್ಥಿತಿಯೇ ಬೇರೆ, ಈಗ ಇರುವಂಥ ಪರಿಸ್ಥಿತಿ ಬೇರೆ. ಹಾಗಾದರೆ ದರ್ಶನ್ಗೆ ಇಂಥದ್ದೊಂದು ಮುನ್ಸೂಚನೆಯನ್ನು ಈ ಹಿಂದೆನೇ ಒಬ್ಬರು ಸ್ವಾಮೀಜಿ ಕೊಟ್ಟಿದ್ರ? ಈ ರೀತಿಯೇ ಆಗುತ್ತೆ ಅಂತ ಹೇಳ್ಬಿಟ್ಟು 3 ತಿಂಗಳ ಹಿಂದೆನೇ ಒಬ್ಬರು ಸ್ವಾಮೀಜಿ ದರ್ಶನ್ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು. ಅದನ್ನು ಬಹುಶಃ ದರ್ಶನ್ ಅವತ್ತು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ ಇವತ್ತು ಇಂತಹ ಸ್ಥಿತಿ ಬರ್ತಿರಲಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ದರ್ಶನ್ ಇಂತಹದ್ದೇ ಸ್ಥಿತಿಯನ್ನು ಎದುರಿಸ್ತಾರೆ ಅಂತೇಳಿ ಅವತ್ತು ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಕೂಡ ಆಗಿತ್ತು. ಎಲ್ಲಿವರೆಗೆ ಸ್ಪಷ್ಟವಾಗಿತ್ತು ಈ ಕಾಲಜ್ಞಾನ ಮಠದ ಭವಿಷ್ಯವಾಣಿ ಅಂತ ಹೇಳಿದ್ರೆ, ಸ್ವತಃ ಆ 3 ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಆ ಪೋಸ್ಟನ್ನು ಅದರಲ್ಲಿ ದರ್ಶನ್ ಹೆಸರನ್ನೇ ಉಲ್ಲೇಖ ಮಾಡಿದ್ರು. ಈ ರೀತಿನೇ ಆಗುತ್ತೆ, ಈ ರೀತಿ ಸಂಕಷ್ಟ ಎದುರಿಸ್ತಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇದು ಇವಾಗ ಭಾರಿ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ದರ್ಶನ್ ಈ ಸ್ವಾಮೀಜಿ ಹೇಳಿದಂಥ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿತ್ತು ಅನ್ನೋಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಹಾಗಾದರೆ ಯಾರದು ಸ್ವಾಮೀಜಿ? ಅವರು ಅವತ್ತು ಹೇಳಿದ್ದೇನು? ಇವತ್ತು ದರ್ಶನ್ ಅದನ್ನು ನೆಗ್ಲೆಕ್ಟ್ ಮಾಡಿದಂಥ ಪರಿಣಾಮ ಯಾವ ರೀತಿಯಾದಂಥ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ? ಇವೆಲ್ಲದಕ್ಕೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ಹೇಳಿದಂತೆ ದರ್ಶನ್ಗೆ ಇಂಥದ್ದೊಂದು ದಿನಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಬಂದಿರಲಿಕ್ಕಿಲ್ಲ. ಸ್ವತಃ ದರ್ಶನ್ ರೇಣುಕಾಸ್ವಾಮಿಯನ್ನು ಮುಗಿಸುವಂಥ ಹಂತದಲ್ಲೂ ಕೂಡ ಕುಡಿದ ನಶೆಯಲ್ಲಿದ್ದಂಥ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ದೀವಿ, ಏನು ಮಾಡಬಾರ್ದು, ಏನು ಮಾಡಿದ್ರೆ ಏನಾಗುತ್ತೆ, ಇಂತಹ ಯಾವ ಕನಿಷ್ಠ ಪ್ರಜ್ಞೆಯೂ ಕೂಡ ಆತನಿಗೆ ಬರಲಿಲ್ಲ. ಆತ ಇದರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಈತ ಬದುಕ್ತಾ ಇದ್ದಿದ್ದು ಅಂತಹ ಐಷಾರಾಮಿ ಜೀವನದಲ್ಲಿ. ಕೋಟಿಗಟ್ಟಲೆ ಸಂಪಾದನೆ, ಒಂದೊಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅಲ್ಲಿ 1 ಕೋಟಿ 50 ಲಕ್ಷ ಹಿಂಗೆ ತಗೊಳ್ಳುವಂಥ ದರ್ಶನ್ ಅವತ್ತು ಕಂಪ್ಲೀಟಾಗಿ ಲೈಫನ್ನು ಎಂಜಾಯ್ ಮಾಡ್ತಿದ್ದವನು. ರಾತ್ರಿ ಆದರೆ ಸಾಕು ಸ್ನಾನ ಮಾಡ್ತಿದ್ರು, ಎಣ್ಣೆಯಲ್ಲಿ ಸ್ನಾನ ಮಾಡುವಂಥದ್ದು, ಜೊತೆಗೆ ಅಭಿಮಾನಿಗಳ ಜೊತೆಗೆ ಕಾಲವನ್ನು ಕಳೆಯುವಂಥದ್ದು. ಬೆಳಿಗ್ಗೆ ಆದರೆ ಸಾಕು ಜಿಮ್ಮಿಂದ ಶುರುವಾಗಿ ತನ್ನ ದಿನಚರಿ, ನಂತರ ತಿಂಡಿ ನಂತರ ತನ್ನ ಕೆಲಸಗಳು, ಅದಾದ ಬಳಿಕ ಮಧ್ಯಾಹ್ನ ಮತ್ತೆ ಕೆಲವು ಸಲ ಮಧ್ಯಾಹ್ನನೇ ಶುರುವಾಗ್ತಿದ್ದಂಥ ಪಾರ್ಟಿ, ತನ್ನ ರಾತ್ರಿವರೆಗೂ ಕೂಡ ಬಿಂದಾಸ್ ಲೈಫು, ಮಲಗೋದಕ್ಕೆ ಕಿಂಗ್ ಸೈಜ್ ಬೆಡ್ಡು, ಜೊತೆಗೆ ಪಕ್ಕದಲ್ಲಿ ತನಗೆ ಬೇಕಾದವರು, ಅದ್ರ ಜೊತೆಗೆ ಈ ಪವಿತ್ರ ಗೌಡ ಅಥವಾ ಪತ್ನಿ ಆದರೆ ವಿಜಯಲಕ್ಷ್ಮಿ, ಈ ರೀತಿ ತನ್ನ ಜೀವನವನ್ನು ಅತ್ಯಂತ ಬಿಂದಾಸಾಗಿ ನಡೆಸ್ಕೊಂಡು ಹೋಗ್ತಿದ್ದವನು ದರ್ಶನ್. ಬೇಕು ಅಂತ ಹೇಳಿದ್ದು ಕ್ಷಣ ಮಾತ್ರದಲ್ಲಿ ತಂದು ತನ್ನ ಎದುರುಗಡೆ ನಿಲ್ಲಿಸ್ಕೊಬೋದಾಗಿತ್ತು. ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರಿನಲ್ಲಿ ಝುಮ್ ಅಂತೇಳಿ ಹೋಗ್ಬೋದಾಗಿತ್ತು. ಬೈಕ್ನಲ್ಲಿ ರೈಡಿಂಗ್ ಹೋಗೋದೇನೋ, ಯಾವ ಪ್ಲೇಸಿಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ದರ್ಶನ್ ನನ್ನ ಟೀಮ್ನವರು ಕಾಫಿ ಕುಡಿಯೋಕ್ಕೆ ಎಲ್ಲಿಗೋ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಕಲ್ಲಡ್ಕ ಟೀ ಕುಡಿಬೇಕು ಅಂತ ಹೇಳಿದ್ರೆ, ಟೀ ಕುಡಿಬೇಕು ಅಂತ ಹೇಳಿದ್ರೆ ಕಲ್ಲಡ್ಕಕ್ಕೆ ಬಂದು ಟೀ ಕುಡ್ಕೊಂಡು ವಾಪಸ್ ಹೋದಂಥ ಉದಾಹರಣೆ ಇದೆ. ಫಿಶ್ ತಿನ್ನಬೇಕು ಅನ್ಸಿದ್ರೆ ಸೀದಾ ಮಂಡಿಗದ್ದೆಗೆ ಬಂದು ಫಿಶ್ ತಿಂದು ಅಲ್ಲಿಂದ ಹೋಗುವಂಥ ಉದಾಹರಣೆಗಳಿದ್ದಾವೆ. ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದ್ರೆ ಮತ್ತೊಂದು ಕಡೆ, ಅಥವಾ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳಿದ್ರೆ ದಾವಣಗೆರೆ ಬಂದು ಹೋಗೋದು, ಅಲ್ಲಿ ಹೋದರೆ ಅಲ್ಲೊಂದು ದಿನಗಳು ಉಳಿಯೋದು. ಈ ರೀತಿ ಆ ವಿಚಿತ್ರವಾದಂಥ ಜೀವನ ಶೈಲಿಯನ್ನು, ಮತ್ತು ಬೆಂಗಳೂರು ಮೈಸೂರು ಒಂಥರ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲೇ ಬೆಂಗಳೂರಲ್ಲಿ ಪಕ್ಕದ ಏರಿಯಾ ಅನ್ನೋ ಥರ, ವಿಜಯನಗರ ಆಮೇಲೆ ಮಲ್ಲೇಶ್ವರಂ ಅಥವಾ ಪಕ್ಕದ ಏರಿಯಾಕ್ಕೆ ಹೋದಂಗೆ ರೀತಿಯ ಆಗಿತ್ತು ಅವರಿಗೆ. ಅಷ್ಟು ಹತ್ತಿರವಾಗಿ ಅವರು ಓಡಾಡ್ಕೊಂಡು ಇದ್ದಂಥ ಮೈಸೂರು, ಬೆಂಗಳೂರು ಇರ್ಬೋದು. ಒಂದು ರೀತಿಯಲ್ಲಿ ಏನು ಬೇಕು ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಸಿಗೋ ರೀತಿಯಲ್ಲಿ ಜೀವನವನ್ನು ಲೀಡ್ ಮಾಡ್ತಾಯಿದ್ರು. ಬಟ್ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಆರಂಭದ ನರಕ, ಕಂಪ್ಲೀಟಾಗಿ ನರಕ ಅಲ್ಲ, ಆರಂಭದ ನರಕದ ದಿನಗಳನ್ನು ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸ್ಟೇಷನಲ್ಲಿ ಕೊಟ್ಟಂಥ ಅನ್ನ ಸಾಂಬಾರು ತಿನ್ನಬೇಕು, ಅವ್ರು ಏನು ಕೊಡ್ತಾರೋ ಅದನ್ನು ತಿನ್ಕೊಂಡು ತೆಪ್ಪಗೆ ಬಿದ್ದಿರಬೇಕು. ಬೆಳಿಗ್ಗೆ 7 ಗಂಟೆ 6 ಗಂಟೆ ಒಳಗೆ ಏಳಲೇಬೇಕು. ಆಮೇಲೆ ಟಾಯ್ಲೆಟನ್ನು, ಬಾತ್ರೂಮನ್ನು ಎಲ್ಲರೂ ಕೂಡ ಅಲ್ಲಿ ಇರುವಂಥವ್ರು, ಸ್ಟೇಷನಲ್ಲಿರುವಂಥವ್ರು ಎಲ್ಲರೂ ಕೂಡ ಬಳಕೆ ಮಾಡ್ತಾರಲ್ಲ, ಅದನ್ನೇ ಬಳಕೆ ಮಾಡಬೇಕು. ಜಿಮ್ ಇಲ್ಲ, ಜಿಮ್ ಪೊಲೀಸರು ಮಾಡಿಸಿದ್ರೆ ಜಿಮ್ಮು, ದರ್ಶನ್ ಅಂಥವ್ರಿಗೆ ಪೊಲೀಸರು ಜಿಮ್ ಮಾಡಿಸಲ್ಲ, ಹೀಗಾಗಿ ಜಿಮ್ ಇಲ್ಲ. ಇನ್ನು ನೆಲದ ಮೇಲೆ ಕೂರಬೇಕು, ಚೇರ್ ಕೊಡಲ್ಲ, ನೆಲದ ಮೇಲೆ ಮಲಗಬೇಕು, ಹಾಸಿಗೆ ಇಲ್ಲ, ಚಾಪೆ ಕೊಡ್ತಾರೆ. ದಿಂಬು ಪುಣ್ಯ ಕೊಟ್ಟಿದ್ದಾರೆ, ಅಲ್ಲೇ ಮಲಗಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ಎಲ್ಲದು ಕೂಡ. ಹೆಚ್ಚಿಗೆ ಅಂದರೆ ಹೋಗಿ ಒಂದು
ಯೂರಿನ್ ಪಾಸ್ ಮಾಡಿ ಬರ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಹೋಗೋಕ್ಕೆ ಸಾಧ್ಯವಿಲ್ಲ. ಸಿಗರೇಟ್ ಇಲ್ಲ, ಎಣ್ಣೆ ಇಲ್ಲ, ಗರ್ಲ್ ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರೂ ಇಲ್ಲ. ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರುಗಳಂತೂ ಇಲ್ಲವೇ ಇಲ್ಲ. ಈ ರೀತಿ ಒಂದು ರೀತಿಯಲ್ಲಿ ನರಕದ ಜೀವನವನ್ನು ದರ್ಶನ್ ಸಾಗಿಸ್ತಿದ್ದಾರೆ. ಬಟ್ ದರ್ಶನ್ಗೆ ಈ ರೀತಿಯಾದಂಥ ಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಹಿಂದಿನ ಒಬ್ಬರು ಸ್ವಾಮೀಜಿ ಎಚ್ಚರಿಸಿದ್ರು ಅನ್ನೋದು ಈಗ ಗಮನಿಸಬೇಕಾಗಿರೋಂಥ ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನ್ ಈ ರೀತಿಯಾದಂಥ ಒಂದು ಕೇಸ್ನಲ್ಲಿ ಲಾಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಇವತ್ತು ದರ್ಶನ್ ಈ ಕೊಲೆ ಕೇಸ್ನಲ್ಲಿ ವಿಚಾರಣೆಯನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡರಿಗೆ ಅಸಭ್ಯವಾಗಿ ಸಂದೇಶ ಕಳಿಸಿದ್ದ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ದರ್ಶನ್ ಈ ರೀತಿ ಹಿಂಸೆಯನ್ನು ಕೊಟ್ಟು, ಚಿತ್ರಹಿಂಸೆಯನ್ನು ಕೊಟ್ಟು ದರ್ಶನ್ ಅಂಡ್ ಇಡಿ ಗ್ಯಾಂಗ್ ಆತನನ್ನು ಹತ್ಯೆ ಮಾಡ್ತಾರೆ. ನಂತರ ಆತ ಜೈಲಿಗೆ ಹೋಗ್ತಾನೆ. ಯಾರು ದರ್ಶನ್ ಅಂಡ್ ಟೀಮ್ನವರು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಈ ರೀತಿಯಾದಂಥ ಆಲೋಚನೆಯನ್ನು ಮಾಡಿರಲಿಲ್ಲ. ಬಟ್ ಒಬ್ಬರು ಮಾತ್ರ ಈ ಬಗ್ಗೆ ಆಲೋಚನೆಯನ್ನು ಮಾಡಿದರು. ಒಬ್ಬರಿಗೆ ಮಾತ್ರ ಇದರ ಮುನ್ಸೂಚನೆ ಸಿಕ್ಕಿತ್ತು. ಅದೇ ಒಬ್ಬರು ಸ್ವಾಮೀಜಿಗೆ. ಮಾರ್ಚ್ನಲ್ಲೇ ಈ ಸ್ವಾಮೀಜಿ ಈ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು. ದರ್ಶನ್ಗೆ ಹೀಗೆ ಆಗುತ್ತೆ ಅಂತೇಳಿ ಹೆಸರು ಹೇಳಿ ಉಲ್ಲೇಖ ಮಾಡಿ ಈ ಭವಿಷ್ಯವನ್ನು ನುಡಿದಿದ್ರು. ಈ ಸ್ವಾಮೀಜಿ ಇದೇ ಸಾಕಷ್ಟು ಜನರ ಭವಿಷ್ಯವನ್ನು ಹೇಳಿದ್ದಾರೆ. ಮೊದಲಿಗೆ ಕೈ ಬರಹದಲ್ಲಿ ಹೇಳ್ತಾ ಇದ್ರು, ಬಟ್ ಈಗ ಟೈಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಎವ್ರಿಡೇ. ಅದೇ ರೀತಿ ದರ್ಶನ್ದು ಕೂಡ ಅವತ್ತು ಮಾರ್ಚ್ನಲ್ಲಿ ಪೋಸ್ಟ್ ಮಾಡಿದ್ರು, ದರ್ಶನ್ಗೆ ಹೀಗೆ ಆಗುತ್ತೆ ಅಂತೇಳಿ. ಅಂದರೆ ಇಲ್ಲಿ ನಟ ದರ್ಶನ್ ಸಿನಿಮಾ ಕೆರಿಯರ್ ಜೊತೆಗೆ ಅವರ ವೈಯಕ್ತಿಕ ಜೀವನದ ಹಾದಿಯಲ್ಲೂ ಕೂಡ ಸಾಕಷ್ಟು ಏರಿಳಿತವನ್ನು ಕಂಡಿದ್ದಾರೆ. ಸ್ಟಾರ್ಡರ್ಮ್ ಅನ್ನುವಂತಹ ಕಿರೀಟವನ್ನು ಏರಿ ಆ ಕಿರೀಟವನ್ನು ಸರಿಯಾಗಿ ಹೊರಕೆ ಆಗದೆ ಇವತ್ತು ಆ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅದನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ದರ್ಶನ್ ಎಡವಿದ್ದಾರೆ. ಸದಾ ಒಂದಿಲ್ಲೊಂದು ಕಾಂಟ್ರವರ್ಸಿಗಳೇ ಹೊದ್ದು ಸರಣಿಯ ವಿವಾದಗಳಿಂದನೇ ಹೆಸರಲ್ಲಿ ಇರುವಂಥವ್ರು ಅಥವಾ ಹೆಸರುವಾಸಿಯಾಗಿರುವಂಥವ್ರು ದರ್ಶನ್. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಜೊತೆಗಿರುವಂತಹ ಉಡಾಫೆ ಮಾತುಗಳಿಗೆ ಕಿವಿಗೊಟ್ಟು ಅದೀಗ ಅಡಕತ್ತರಿಗೆ ಸಿಲುಕುವಂತೆ ಮಾಡಿಕೊಂಡಿದ್ದಾರೆ. ತನ್ನ ಕುತ್ತಿಗೆನೇ ಇದಕ್ಕೆ ತಗೊಂಡೋಗಿ ಇಟ್ಟಿದ್ದಾರೆ. ಯಾರ ಮಾತನ್ನು ಕೂಡ ಕೇಳದೆ, ಈ ಹಿಂದೆ ಇದ್ದಂಥ ಸ್ನೇಹಿತರ ಜೊತೆಗೆ ಸೇರದೆ, ಆನೆ ನಡೆದಿದ್ದೇ ದಾರಿ ಎಂಬಂತೆ ಅಭಿಮಾನಿಗಳ ಬೆಂಬಲದೊಂದಿಗೆ ಮುನ್ನಡೆದಂಥ ದರ್ಶನ್ ಇದೀಗ ಮೇಲೆ ಹೇಳೋಕ್ಕೆ ಸಾಧ್ಯ ಆಗದಷ್ಟು ಆಳಕ್ಕೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈ ವರ್ಷಾರಂಭ ದರ್ಶನ್ ಪಾಲಿಗೆ ಇಂಥದ್ದೊಂದು ದಿನಗಳನ್ನು ತಂದಿಡುತ್ತೆ ಅಂತ ಹೇಳ್ಬಿಟ್ಟು ದರ್ಶನ್ ಆಲೋಚನೆ ಮಾಡಿರಲಿಕ್ಕಿಲ್ಲ. ಆದರೆ ಆ ಸ್ವಾಮೀಜಿ ಆಲೋಚನೆ ಮಾಡಿದ್ರು. ಆ ಸ್ವಾಮೀಜಿಗೆ ಇದರ ಬಗ್ಗೆ ಮುನ್ಸೂಚನೆ ಸಿಕ್ಕಿತ್ತು. ಹೌದು, ದರ್ಶನ್ ಇಂತಹ ಪರಿಸ್ಥಿತಿ ಎದುರಿಸಿಯೇ ತೀರ್ತಾರೆ ಅಂತ ಹೇಳ್ಬಿಟ್ಟು ಕಳೆದ 3 ತಿಂಗಳ ಹಿಂದಷ್ಟೇ ಕಾಲಜ್ಞಾನ ಮಠದ ಸ್ವಾಮೀಜಿಗಳು ಭವಿಷ್ಯವನ್ನು ನುಡಿದಿದ್ರು. ಇದೀಗ ಆ ಸ್ಫೋಟಕ ಭವಿಷ್ಯವಾಣಿ ನಿಜವಾಗಿದೆ. ಸ್ವಾಮೀಜಿಗಳು ಪ್ರಕಟಿಸಿದಂಥ ಭವಿಷ್ಯವಾಣಿಯನ್ನೆಲ್ಲ ಪ್ರತಿ ಪದಗಳು ಕೂಡ ದರ್ಶನ್ ಅವರ ಈಗಿನ ಬೆಳವಣಿಗೆಯಲ್ಲಿ ಸಾಕ್ಷಿಯಾಗಿ ನಿಲ್ತಿದ್ದಾವೆ. ಈ ವರ್ಷದ ಆರಂಭದಿಂದ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರಗೌಡ ನಡುವಿನ ಸಂಬಂಧ ಸೋಷಿಯಲ್ ಮೀಡಿಯಾ ಸಮರದಿಂದ ಶುರುವಾಗಿ ಈ ಕಾಳಗ ದರ್ಶನ್ ಫ್ಯಾನ್ಸ್ಗಳಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅವಹೇಳನವರೆಗೂ ಕೂಡ ಹೋಗಿ ಭಾರಿ ಚರ್ಚೆಗೆ ತುಪ್ಪ ಸುರಿದಂತಾಗಿತ್ತು. ಇದೀಗ ಕೊಲೆ ಕೇಸ್ ಕೂಡ ದರ್ಶನ್ ಅವರಿಗೆ ಒಂದು ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ. ಹಾಗಾದರೆ ಈ ಸ್ವಾಮೀಜಿ ಏನು ಹೇಳಿದರು? ಯಾರದು ಸ್ವಾಮೀಜಿ? ಹೇಳ್ತಾ ಹೋಗ್ತೀನಿ ನೋಡಿ. ನಟ ದರ್ಶನ್ ಅವರಿಗೆ ಈ ವರ್ಷ ಸಮಸ್ಯೆಗಳೇ ಹೆಚ್ಚು. ಶತ್ರುಗಳಿಂದ ಸಮಸ್ಯೆಗಳು ಎದುರಾದರೆ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುತ್ತೆ. ಇದಷ್ಟೇ ಅಲ್ಲ, ಮಾನಹಾನಿಯಂತಹ ಘಟನೆಗಳು ಕೂಡ ತುಸು ಹೆಚ್ಚೇ ಘಟಿಸಲಿದೆ ಅಂತೇಳಿ ಹರಿಹರದ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಕಾಲಜ್ಞಾನ ಮಠ ಅಂತೇಳಿ ಹೇಳ್ತಾರೆ. ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ 3 ತಿಂಗಳ ಹಿಂದೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅಷ್ಟಕ್ಕೂ ಸ್ವಾಮೀಜಿ ನುಡಿದಂಥ ಭವಿಷ್ಯದಲ್ಲಿ ಏನಿತ್ತು ಇಲ್ಲಿದೆ ನೋಡಿ. ನಮ್ಮ ಕರ್ನಾಟಕದ ಖ್ಯಾತ ನಟರಾದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಹಳ ಕಷ್ಟದಿಂದ ಮೇಲೆ ಬಂದಿರೋರು. ಅವರ ಪ್ರತಿಭೆ ಹಾಗೂ ಅವರು ಪಡೆದಿರುವಂಥ ಪ್ರಸಿದ್ಧಿ ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕ ಮತ್ತು ಹೆಮ್ಮೆಯ ವಿಚಾರ. ಆದರೆ ಈ ವರ್ಷ ಅವರಿಗೆ ಅನೇಕ ರೀತಿಯಾದಂಥ ಶತ್ರುಗಳ ತೊಂದರೆ, ಅನಾರೋಗ್ಯ ಬಾಧೆ, ಮಾನಹಾನಿಗಳು, ಅನೇಕ ರೀತಿಯಾದಂಥ ದುಷ್ಕೃತ್ಯಗಳ ಪ್ರಯೋಗದಿಂದ ನೆಮ್ಮದಿ ಹಾಳಾಗಲಿದೆ. ಅದರಿಂದ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಮತ್ತು ನಿಮ್ಮ ರಕ್ಷಣಾ ವಲಯವನ್ನು ಹೆಚ್ಚು ಮಾಡಿಕೊಳ್ಳುವುದು ಕೂಡ ಸೂಕ್ತ ಅಂತ ಹೇಳಿಬಿಟ್ಟು 3 ತಿಂಗಳ ಹಿಂದೆ ಈ ಕಾಲಜ್ಞಾನ ಮಠದ ಸ್ವಾಮೀಜಿಗಳು ಹೇಳಿದರು. ಅವತ್ತು ಹೇಳಿದಂಥ ಭವಿಷ್ಯವಾಣಿಯನ್ನೇನಾದರೂ ದರ್ಶನ್ ಫಾಲೋ ಮಾಡಿದರೆ ಇವತ್ತು ಇಂಥದ್ದೊಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಅವರು ಕೊನೆಯದಾಗಿ ಹೇಳ್ತಾರೆ ನೋಡಿ, ತಮ್ಮ ರಕ್ಷಣಾ ವಲಯವನ್ನು ಹೆಚ್ಚು ಮಾಡುವುದು ಸೂಕ್ತ ಅಂತೇಳಿ ಹೇಳ್ತಾರೆ. ಅಂದರೆ ತಮ್ಮನ್ನು ತಾವು ರಕ್ಷಿಸೋಕೆ ಒಂದು ವಲಯವನ್ನು ರಚನೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಅವತ್ತೇ ಹೇಳಿದರು. ದರ್ಶನ್ ಈ ಮಾತನ್ನು ಅವತ್ತು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ, ಜೊತೆಗೆ ದರ್ಶನ್ ವಿರುದ್ಧ ನಡೀತಿರುವಂತಹ ಈ ಎಲ್ಲ ಷಡ್ಯಂತ್ರದ ಬಗ್ಗೆ ಅಲರ್ಟ್ ಆಗಿದ್ದರೆ ದರ್ಶನ್ಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಬಟ್ ಒಂದಂತೂ ಸತ್ಯ, ಇಲ್ಲಿ ಸ್ವಾಮೀಜಿಗಳು ಹೇಳಿರುವಂಥ ಭವಿಷ್ಯವಾಣಿ 100ಕ್ಕೆ 100 ಸತ್ಯ ಆಗಿದೆ. ಹಾಗಾದರೆ ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಕೇಳಿದ್ರೆ ಖಂಡಿತ ಸಾಧ್ಯ ಇದೆ. ಅದಕ್ಕೂ ಕೂಡ ಸ್ವಾಮೀಜಿಗಳು ಪರಿಹಾರವನ್ನು ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ದರ್ಶನ್ ಇಲ್ಲಿ ಈ ಪ್ರಕರಣದಲ್ಲಿ ಲಾಕ್ ಆಗುವ ಮುಂಚೆಯೇ, ಅಂದರೆ 3 ತಿಂಗಳ ಮುಂಚೆ ಈ ಸ್ವಾಮೀಜಿಗೆ ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಸುಳಿವು ಸಿಕ್ಕಿತ್ತು ಅನ್ನೋದು ಅಲ್ಲಿಗೆ ಸ್ಪಷ್ಟ. ಆಮೇಲೆ ಈ ಘಟನೆಗಳು ನಡೆದ ಮೇಲೆ ಇವರು ಪೋಸ್ಟ್ ಮಾಡಿರೋದಲ್ಲ, ಅವತ್ತೇ ಪೋಸ್ಟ್ ಮಾಡಿದ್ದಾರೆ, ಈ ಹಿಂದೆನೇ ಪೋಸ್ಟ್ ಮಾಡಿದ್ದಾರೆ. ಅದನ್ನೇ ಈಗ ರೀಶೇರ್ ಮಾಡಿದ್ದಾರೆ. ಇದೇ ಇವಾಗ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದು. ದರ್ಶನ್ ಈ ಬಗ್ಗೆ ತುಂಬ ಅಲರ್ಟ್ ಆಗಬೇಕು. ಹೊರಗಡೆ ಬಂದ ಮೇಲೆ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡದೇ ಇದ್ದರೆ ಇನ್ನಷ್ಟು ಅಪಾಯಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮಗೇನನ್ಸುತ್ತೆ ಸ್ನೇಹಿತರೆ ಸ್ವಾಮೀಜಿಯ ಈ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.